ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆಮ್, ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವರ್ಧ ಬ್ಯಾಗ್ ಹುಡುಕೊಂಡು ಮೆಮೊರಿ ಕಾರ್ಡು ಅಂದರೆ ಅದಿದೆ ಅಂತ ಹೇಳ್ಬಿಟ್ಟು ಹುಡ್ಕ್ಸೋಕ್ಕೆ ತುಂಬಾ ಪ್ರಯತ್ನ ಪಡ್ತಾವನೆ. ಎಲ್ಲೂ ಸಿಗ್ತಾ ಇಲ್ಲ. ಅಲ್ಲೂ ಫೇಕ್ ಆಯಿತು. ಸತ್ತಿನ ಹೆಂಡ್ತಿ ತಂದು ಕೊಡ್ತೀನಿ ಅಂದಿದ್ಲು, ಅದು ಫೇಕ್ ಆಯಿತು. ಇವಾಗ ಸರಳ ಬಿಟ್ಟಿದ್ದಾನೆ, ಬಾಲು ಮನೇಲಿ ಹೋಗಿ ಹುಡ್ಕು ಅಂತ ಹೇಳ್ಬಿಟ್ಟು. ಅಂದರೆ ಆ ಗುಜ್ರಿ ಅಂಗಡಿ ಅವನು ಹೇಳ್ಬಿಡ್ತಾನಲ್ವಾ, ಇಲ್ಲಿ ಒಂದು ಬ್ಯಾಗ್ ಬಂದಿತ್ತು, ಅದನ್ನು ಅವರು ಬಾಲು ಸಾಹೇಬರು ತಗೊಂಡು ಹೋದ್ರು ಅಂತೇಳಿ. ಹಂಗಾರೆ ಬಾಲು ಮನೇಲೇ ಅದಿದೆ ಅಂತ ಆಯಿತು. ರಾಣಿ ಬ್ಯಾಗು ಅಂದಿದ್ದಕ್ಕೆ ಅವ್ನು ತಗೊಂಡು ಹೋದ್ರು, ಬುಕ್ಕು ಬ್ಯಾಗು ಎಲ್ಲ ಇತ್ತು ಅದರಲ್ಲಿ ಅಂತ ಹೇಳಿರ್ತಾನೆ. ಅದಕ್ಕೋಸ್ಕರ ಇವನಿಗೆ ಅಲ್ಲೇ ಬಾಲು ಮನೇಲೇ ಇರ್ಬೋದು ಅನ್ನೋದು ಒಂದು ಡೌಟ್ ಇರುತ್ತೆ. ಹಂಗಾಗಿ ಈ ಶರಣನ ಸಾರಿಕನ ಅಲ್ಲಿ ಕಳಿಸ್ತಾನೆ, ಹೋಗು ಬಾಲನ ಮನೇಲಿ ಹುಡ್ಕೊಂಡು ಬಾ ನೋಡೋಣ ಅಂತ ಹೇಳ್ಬಿಟ್ಟು. ಸರಿ ಅಂತೇಳ್ಬಿಟ್ಟು ಇವಳು ಒಪ್ಕೊಂಡಿರ್ತಾಳೆ. ಒಪ್ಕೊಂಡು ಹುಡ್ಕೊಂಡು ಬರೋಕ್ಕೆ ಹೊರಡ್ತಾಳೆ ಅಲ್ಲಿಗೆ. ಏನಾದರೂ ಆಗಲಿ ನಾನು ಹುಡ್ಕೊಂಡು ಬರ್ತೀನಿ ಅಂತೇಳ್ಬಿಟ್ಟು ಬಾಗಿಲು ತೆಕ್ಕಂತಾಳೆ. ತೆಕ್ಕೊಂಡು ಒಳಗಡೆ ಹೋಗ್ತಾಳೆ. ಆ ರೂಮ್ ಹುಡುಕ್ತಾಳೆ, ಈ ರೂಮ್ ಹುಡುಕ್ತಾಳೆ, ಎಲ್ಲ ರೂಮ್ನೂ ಹುಡ್ಕೊಂಡು ಬರ್ತಾಳೆ ಒಂದು ಕಡೆಯಿಂದ. ಯಾವ ರೂಮಲ್ಲಿ ಏನೂ ಸಿಗಲ್ಲ. ಮತ್ತು ಇಲ್ಲೇ ಇದೆ ಅಂತ ಹೇಳಿದ್ರಲ್ಲ, ಎಲ್ಲಿ ಸಿಗಲ್ಲ, ವರ್ಧಣ್ಣ ಇಲ್ಲೇ ಇದೆ ಅನ್ನಲ್ಲ, ಮತ್ತು ಸಿಗ್ತಿಲ್ವಲ್ಲ ಅಂತೇಳಿ ಅವಳು ಟೆನ್ಷನ್ ಮಾಡಿಕೊಂಡು ಹುಡುಕಿ ಎಲ್ಲ ಕಡೆನೂ ಎಲ್ಲೂ ಸಿಗಲ್ಲ. ಆಮೇಲೆ ಹೇಳ್ತಾಳೆ ಏನು ಮಾಡೋದು ಅಂತೇಳ್ಬಿಟ್ಟು. ವರ್ಧಿಗೆ ಆ ಮೆಮೊರಿ ಕಾರ್ಡ್ ಬೇಕೇ ಬೇಕು. ಅದಿಲ್ಲ ಅಂದರೆ ಅದನ್ನು ನಾಶ ಮಾಡಿದ್ರೆ ಮಾತ್ರ ಅವನು ಬಚಾವಾಗ್ತಾನೆ, ಇಲ್ಲ ಅಂದರೆ ಅವನು ಜೈಲೇ ಹೋಗಬೇಕಾಗುತ್ತೆ. ಈ ಕಡೆ ರಾಣಿ ಸ್ಕೂಲಿಗೆ ಹೋಗಿದ್ದಾಳೆ. ಸ್ಕೂಲಿಗೆ ಹೋಗಿ ಬರ್ಬೇಕಾದ್ರೆ ಬಾಲ ಸಿಗ್ತಾನೆ. ಮತ್ತು ಲಾಯರ್ ಇಟ್ಬಿಟ್ಟು, ಒಳ್ಳೆ ಲಾಯರ್ ಇಟ್ಟು ವಾದ ಮಾಡೋಣ, ಅಮ್ಮನ ಬೇಗ ಬಿಡಿಸೋಣ ಅಂತೇಳಿ ಅಂದ್ಕೊಂಡು ಆ ಹುಡುಗಿ ಇದ್ರ ಹತ್ರ ಹೋಗಿರ್ತಾಳೆ, ಲಾಯರ್ ಆಫೀಸ್ ಹತ್ರ ಹೋಗಿರ್ತಾಳೆ. ಅಲ್ಲಿ ಹೋಗಿ ಕೇಳು ಅಂತ ಹೇಳಿರ್ತಾಳಲ್ಲ ಅಯ್ಯೋ ಶರಳನ ಮಗಳು, ಅಂದರೆ ಸತ್ಯ ಶರಳನ ಮಗಳು, ಕೇಳು ಅಲ್ಲಿ ಹೋಗಿ, ನ್ಯಾಯ ಸಿಗುತ್ತೆ, ಲಾಯರ್ಗಳು ಒಪ್ಕೊತಾರೆ ಮಾಡಿಕೊಡ್ತಾರೆ ಅಂತ ಸುಳ್ಳು ಹೇಳಿ ಪಾಪ ಹುಡುಗಿಗೆ ಹೇಳ್ಬಿಟ್ಟು ಸುಳ್ಳು ಹೇಳಿ ಕಳಿಸಿರ್ತಾಳೆ. ಈ ಕಡೆ ಬಾಲ ಹೇಳ್ತಾನೆ, ರಾಣಿ ಬೇಡ ಬಾ, ಇಲ್ಲೇ ಇರು ನಮ್ಮ ಮನೇಲೇ, ರಾಣಿ ಹೆಂಗಿರಿ ಅಂತೀವ ಅಂತೇಳಿ. ಇಲ್ಲ ನಾನು ಬರಲ್ಲ ಅಂತ ಈ ಮಗು ಹೇಳುತ್ತೆ. ಆಮೇಲೆ ಬಾಲ ಎಷ್ಟು ಹೇಳಿದ್ರು ಕೇಳೋದೇ ಇಲ್ಲ ಬಾಲ. ನನ್ನ ಮಗಳು ಬೇಕು, ನನ್ನ ಕಾವೇರಿ ಬಿಡಿಸ್ಬೇಕು, ನನ್ನ ಮಗಳು ಬೇಕು, ಇದೇ ಇಂಟೆನ್ಷನಲ್ಲೇ ಇರ್ತಾನೆ ಅವನು. ಹಂಗಾಗ್ಬಿಟ್ಟು ಲಾಯರಿಗೆ ಹೋಗಿ ಕಾಲಿಟ್ಕೊಳ್ತಾನೆ, ಹೇಗಾದರೂ ಮಾಡಿ ಕಾವೇರಿನ ಬಿಡುಗಡೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅದನ್ನು ಈ ಹುಡುಗಿ ನೋಡುತ್ತೆ. ಅಲ್ಲ, ಇಷ್ಟೊಂದೆಲ್ಲ ನಮ್ಮಮ್ಮಂಗೋಸ್ಕರ ಕಾಲಿಟ್ಕೊಳ್ಳೋಕ್ಕೆಲ್ಲ ಹೋಗ್ತಾರಲ್ಲ ಇವರು ನಿಜವಾಗ್ಲೂ ಬಿಡಿಸ್ತಾರ ನಮ್ಮಮ್ಮನ? ನಿಜವಾಗ್ಲೂ ಇವ್ರು ಬಿಡಿಸೋ ಅಂಥವ್ರ? ಸುಳ್ಳು ಹೇಳ್ತಿದ್ದಾರ, ನಿಜನ? ಹೀಗೆ ಕನ್ಫ್ಯೂಸ್ ಆಗುತ್ತೆ ಈ ಮಗು. ಯಾವಾಗ ನೋಡಿದ್ರೂ ರಾಣಿ ಕನ್ಫ್ಯೂಸಲ್ಲೇ ಇರ್ತಾಳೆ, ಕನ್ಫ್ಯೂಸ್ ಆಗುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಲಾಯರ್ ಭಾರ್ಗವಿ, LLB ಭಾರ್ಗವಿ ಹತ್ರ ಮಾತಾಡಿ ಆಯಿತು ಅಂತೇಳಿ. ಬಾಲನು ಅವ್ರ ಹತ್ರ ಮಾತಾಡ್ತಾನೆ, ಆಯಿತು ನೋಡೋಣಂತೆ ಅಂತ ಹೇಳ್ತಾಳೆ. ಅಲ್ಲಿ ಕರೆಸ್ಕೊಳ್ತಾರೆ ಲಾಯರ್ನ. ಕರೆಸ್ಕೊಂಡು ಇದನ್ನೆಲ್ಲ ಈ ಥರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡಿದಾಗ 100% ಗೆಲ್ಲೋ ಸೂಚನೆ ಇದೆ, ತೊಂದರೆ ಇಲ್ಲ, ಆಯಿತು ಅಂತೇಳಿ ಒಪ್ಕೊಂಡು ಲಾಯರ್ ಇಟ್ಟಾಯಿತು. ಇವಾಗ ಖರ್ಚು ಮಾಡಬೇಕಷ್ಟೆ. ಹೀಗೆ ಈ JP ಹಾಗೆ ಆಯಿತು, ಈ ಕೇಸನ್ನು ನಾವು ಗೆಲ್ಬೋದು ಅಂತೇಳಿ ಭಾರ್ಗವಿಗೆ ಹೇಳ್ತಾನೆ. ಬಾಲುಗೂ ಹೇಳಿರ್ತಾನೆ, ಈ ಕೇಸನ್ನು ನಾವು ಗೆಲ್ಬೋದು, ತೊಂದರೆ ಇಲ್ಲ ಅಂತೇಳಿ. ಅದೇ ಸಮಯಕ್ಕೆ ಸತ್ಯ ಬಂದ್ಬಿಟ್ಟು ಇವನಿಗೆ ಬಾಲುಗೆ ಸಿಕ್ಕಾಪಟ್ಟೆ ಬೈತಾನೆ. ಬೈದ್ಬಿಟ್ಟು ರಾಣಿನ ಕೈ ಹಿಡ್ದು ಎಳ್ಕೊಂಡು ಹೋಗ್ತಾನೆ. ಬಾ ಇಲ್ಲಿ, ಬರೀ ಸುಳ್ಳು ಇವನು ಅವತ್ತೇ ನೋಡಿದ್ನಲ್ಲ, ನಾನು 2ನೇ ಸಲ ನಂಬಿನೂ ಮೋಸ ಹೋಗಿದ್ದೀನಿ, ಇವನ್ನ ನಂಬಲ್ಲ ನಾನು, ಬಾ ಸುಳ್ಳು ಇವನು ಅಂತ ಹೇಳ್ಬಿಟ್ಟು ಕೈ ಹಿಡ್ಕೊಂಡು ಎಳ್ಕೊಂಡು ಆ ಕಡೆ ಹೋಗ್ತಾ ಇರ್ತಾನೆ.
ಆಮೇಲೆ ಸರಿ ಅಂತೇಳ್ಬಿಟ್ಟು ಭಾರ್ಗವಿ ಒಪ್ಕೊಂತಾಳೆ. ಭಾರ್ಗವಿ ಮತ್ತು ಜೆ ಪಿ ಇಬ್ಬರು ಒಪ್ಕೊಂತಾರೆ ಕೇಸನ್ನು ಗೆಲ್ಬೋದು ಅಂತೇಳ್ಬಿಟ್ಟು. ಗೆಲ್ ಗೆದ್ದುಬಿಟ್ಟು ಕಾವೇರಿನ ಬಿಡಿಸೋದು ಅಂತ ಆಗಿರುತ್ತೆ. ಆದರೆ ಸತ್ಯ ಏನು ಮಾಡ್ತಾನೆ ಅಂದರೆ, ಸತ್ಯ ಬಾಲನ್ ನಂಬಲ್ಲ. ಅವ್ನು ಮೋಸ ಮಾಡಿದ್ನಲ್ಲ ನನ್ನ ತಂಗಿನ, ನಾನು ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಹೊರದೇಶಕ್ಕೆ ಕಳಿಸ್ಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಅಮ್ಮ ಮಗಳನ್ನ, ಅಲ್ಲಿ ಕಳಿಸ್ದಂಗೆ ಮೋಸ ಮಾಡಿದ್ನಲ್ಲ ಅಂತ ಸಿಟ್ಟು ಬಂದುಬಿಟ್ಟು ಅವನು ಏನಕ್ಕೂ ಒಪ್ಪೋದೇ ಇಲ್ಲ. ಇಲ್ಲ ನನಗೆ ಅಷ್ಟು ಬೇಕಾಗಿಲ್ಲ ಅಂತ. ಆದರೆ ಸತ್ಯ ಒಪ್ಪೋದೇ ಇಲ್ಲ, ಏನು ಮಾಡಿರೋ ಒಪ್ಪಲ್ಲ. ಎಳ್ಕೊಂಡು ಆ ಹುಡುಗಿನ ಎಳ್ಕೊಂಡೇ ಹೋಗ್ತಾನೆ, ಬಾ ಇಲ್ಲಿ ಇವು ನಂಬೇಡ, ಮೋಸ ಇವನು ಅಂತೇಳ್ಬಿಟ್ಟು. ಆಮೇಲೆ ಬಾಲ ಎಷ್ಟು ಹೇಳ್ತಾನೆ, ಸತ್ಯ ಬೇಡ ಕಣೋ ಬೇಡ ಕಣೋ, ಬಿಡೋ 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 ಅಂತ ಏನು ಹೇಳಿದ್ರು ಕೇಳಲ್ಲ. ಆಗ ಹುಡುಗಿ ಹೋಗ್ತಾ ಯೋಚನೆ ಮಾಡ್ಕೊಂಡು ಹೋಗುತ್ತೆ. ಅಲ್ಲಿ ಹೋಗಿ ಮನೆ ಹತ್ರ ನಿಂತಾಗಲೂ ಯೋಚನೆ ಮಾಡುತ್ತೆ, ಅಲ್ಲ ಸೂರ್ಯ ಅಲ್ಲ ಇವರು ಹೇಳೋದು ಕರೆಕ್ಟು ಬಾಲ, ಆದರೆ ಅವರು ಬಿಡಿಸ್ತಾರಾ ಅಮ್ಮನ್ನ, ಅಥವಾ ಸುಮ್ಮನೆ ಸುಳ್ಳು ಹೇಳ್ತಾರಾ? ಹೀಗೆ ಗೊಂದಲದಲ್ಲಿ ಸಿಕ್ಕಾಕೊಬಿಡುತ್ತೆ ಮಗು. ಆಮೇಲೆ ಸತ್ಯ ಕರ್ಕೊಂಡು ಹೋಗ್ತಾ ಇರ್ತಾನಲ್ಲ, ಆವಾಗ ಬಾಲ ಹೋಗಿ ಬಿಡೋ ಬಿಡೋ ಸತ್ಯ ಬಿಡೋ ಬಿಡೋ ಅಂತ ಹೇಳ್ತಾನೆ. ಇಲ್ಲ ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬಿಡಲ್ಲ, ಸುಮ್ಮನೆ ಕುತ್ಕೋ ನೀನು ಅಂತೇಳ್ಬಿಟ್ಟು ಕರ್ಕೊಂಡು ಹೋಗೇ ಬಿಡ್ತಾನೆ ಆ ಹುಡುಗಿನ. ಆ ಹುಡುಗಿ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಹೋದರೆ ಮನೆ ಹತ್ರ ಅಮ್ಮ ಮಗಳಿಗೆ 2 ಸೀರೆ ಬುಕ್ ಮಾಡ್ಕೊಂಡವಳೆ. ಬುಕ್ ಮಾಡಿ ತರಿಸ್ಕೊಂಡವಳೆ, ಬಟ್ ಒಳ್ಳೆ ಚೆನ್ನಾಗಿರೋ ಸೀರೆಗಳನ್ನೇ. ಆದರೆ ಅಮ್ಮಂಗೆ ತುಂಬ ಚೆನ್ನಾಗಿದೆ ಕಣೆ, ಫಸ್ಟ್ ಅಮ್ಮಂಗೆ ಕೊಟ್ಟಿಲ್ಲ ಇವಳು ಸೀರೆನ. ತುಂಬ ಚೆನ್ನಾಗಿದೆ ಕಣೆ ಶರಳ ಸೀರೆ, ಎಷ್ಟು ಕೊಟ್ಟೆ ಅಂತ ಹೇಳ್ತಾಳೆ. ಅಮ್ಮ ಇಷ್ಟಮ್ಮ ಅಂತ ಹೇಳ್ತಾಳೆ. ತುಂಬ ಚೆನ್ನಾಗಿದೆ ಕಣೆ ಅಂತ. ಹೌದಾ, ನಾನಂತೂ ಒಂದು ಒಳ್ಳೆ ಸೀರೆ ಇಲ್ಲಿವರೆಗೆ ಉಡಲೇ ಇಲ್ಲ ಬಿಡು, ಬರೀ ಇಂಥವೇ ಉಡೋದು, ಒಂದು ಗ್ರ್ಯಾಂಡಾಗಿರೋ ಸೀರೆ ನಾನು ಇಲ್ಲಿವರೆಗೆ ಉಡಲೇ ಇಲ್ಲ ಅಂತ. ಇನ್ನೇನಮ್ಮ ನಾನೇನು ಹುಟ್ಟಿದ್ದೀನಾ, ನಂದು ಅದೇ ಗೋಳು ಅಂತೇಳಿ ಅವಳು ಸುಮ್ಮನಾಗ್ತಾಳೆ. ಆಮೇಲೆ ಸತ್ಯ ಮನೆಯೊಳಗೆ ಕಳಿಸ್ತಾನೆ. ಕಳಿಸ್ಬಿಟ್ಟು ಹೋಗಿ ಇದನ್ನು ತಗೊಬರಕ್ಕೆ ಹೋಗ್ತಾನೆ. ಲಾಯರ್ ಬರ್ತಾರೆ ಅಷ್ಟೊತ್ತಿಗೆ. ಲಾಯರ್ಗೆ ಹೇಳಿರ್ತಾನಲ್ಲ, ಲಾಯರ್ ಬರ್ತಾರೆ. ಲಾಯರ್ ಬಂದ ತಕ್ಷಣ ಎಲ್ಲ ಕೂತ್ಕೊಳ್ತಾರೆ. ಲಾಯರು ಕೂತ್ಕೊಂಡ್ಮೇಲೆ ಫೈಲ್ ತತ್ತೀನಿ ಸರ್ ಇರಿ ಒಂದು ನಿಮಿಷ ಅಂತ ಹೋಗ್ತಾನೆ. ಫೈಲು ತಗೊಬಂದು ಕೊಡ್ತಾನೆ. ಕೊಟ್ಟಾದಮೇಲೆ ಲಾಯರು ಡೀಪಾಗಿ ಡಾಕ್ಯುಮೆಂಟ್ಸನ್ನು ಸರ್ಚ್ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸರಳ ಅವರಮ್ಮ ಆಚೆ ಬರ್ತಾರೆ. ಆಚೆ ಬಂದ್ಬಿಟ್ಟು ಏನು ರೀ ಇದು ಡಾಕ್ಯುಮೆಂಟ್ಸು ಅಂತ ಕೇಳ್ತಾಳೆ. ಆವಾಗ ಸತ್ಯ ಹೇಳ್ತಾನೆ, ಮನೇನ ಅಡವಿಡ್ತಾ ಇದ್ದೀನಿ, ಕಾವೇರಿ ಬಿಡ್ಸೋಕ್ಕೋಸ್ಕರ ಕೇಸಿಗೆ ಮನೇನ ಅಡವಿಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಮನೇನ ಅಡವಿಡ್ತಾ ಇದ್ದೀರಾ ಅಂತೇಳ್ಬಿಟ್ಟು, ಏನು ರೀ ನಿಮಗೆ ತಲೆ ಕೆಟ್ಟೈತಾ, ಏನಕ್ಕೆ ಮನೆ ಅಡವಿಡ್ತಾ ಇದ್ದೀರಾ ಅಂತೇಳ್ಬಿಟ್ಟು ಜೋರು ಮಾಡ್ತಾಳೆ. ಅವ್ರ ಅಮ್ಮನ ಮುಖ ನೋಡ್ತಾಳೆ. ಅವ್ರ ಅಮ್ಮ ಕೇಳು ಕೇಳು ಅಡವಿಡೋದು ಬೇಡ ಅಂತ ಹೇಳ್ತಾಳೆ. ಆವಾಗ ಸರಳ ಜೋರು ಮಾಡಿ, ಅಡವಿಡೋಕ್ಕಾಗಲ್ಲ, ಅದು ಹೆಂಗೆ ಅಡವಿಡ್ತೀರಾ, ಯಾರಿಗೋಸ್ಕರ ನನ್ನ ಮನೆ ಅಡವಿಡೋದ, ಬೇಡ ಬೇಡ ಅಂತೇಳಿ ಜೋರು ಮಾಡ್ತಾಯಿರ್ತಾಳೆ. ಇದಿಲ್ಲ, ಇಡಲೇಬೇಕು, ದುಡ್ಡಿಲ್ಲ ಅಂತ ಅಂತಾನೆ. ಸರ್ ನೋಡಿ ಸರ್ ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಅಂತ ಹೇಳ್ತಾನೆ. ಅವ್ರು ನೋಡ್ತಾ ಇರ್ತಾರೆ. ಈ ಕಡೆ ಇವಳು ಈ ಸಾರಿಕಾ ಏನು ಮಾಡ್ತಾಳೆ, ಬಾಲು ಮನೆ ನುಗ್ಗಿಬಿಟ್ಟು ಮೆಮೊರಿ ಕಾರ್ಡ್ ಇರೋ ಬ್ಯಾಗನ್ನು ಹುಡುಕ್ತಾ ಇರ್ತಾಳೆ. ಎಲ್ಲಿ ಹುಡುಕಿದ್ರು ಮೇಲೆ ಲೆಫ್ಟ್ ಇಯರ್ ಬರ್ತಾಳೆ, ಅಲ್ಲೂ ಸಿಗಲ್ಲ. ಈ ಕೆಳಗಡೆ ರೂಮ್ಗಳೆಲ್ಲ ಹುಡುಕ್ತಾಳೆ, ಅಲ್ಲೂ ಸಿಗಲ್ಲ. ಅಡುಗೆ ಮನೆ ಹುಡುಕ್ತಾಳೆ, ಹಾಲ್ ಹುಡುಕ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ. ಹಾಲಲ್ಲೊಂದು ವಾರ್ಡ್ರೋಬ್ ಇರುತ್ತೆ, ಆ ವಾರ್ಡ್ರೋಬಲ್ಲಿ ಆ ಕಡೆ ಹುಡುಕಿರ್ತಾಳೆ, ಇನ್ನು ಈ ಕಡೆದು ಒಂದಿರುತ್ತೆ. ಎಲ್ಲೂ ಸಿಗ್ತಿಲ್ವಲ್ಲ, ಇನ್ನೆಲ್ಲಿಟ್ಟಿರ್ಬೋದು ಅಂತೇಳಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.